ಬಚ್ಚನ್ 2003ರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಮನೋವೈಜ್ಞಾನಿಕ ಆ್ಯಕ್ಷನ್ ಚಿತ್ರವಾಗಿದ್ದು, ಇದನ್ನು ಶಶಾಂಕ್ ನಿರ್ದೇಶಿಸಿದ್ದಾರೆ ಮತ್ತು ಸುದೀಪ್, ಪಾರುಲ್ ಯಾದವ್, ಜಗಪತಿ ಬಾಬು, ಭಾವನಾ ಮತ್ತು ತುಲೀಪ್ ಜೋಶಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಸಂಗೀತ ಮತ್ತು ಧ್ವನಿಪಥವನ್ನು ವಿ. ಹರಿಕೃಷ್ಣ ಸಂಯೋಜಿಸಿದ್ದಾರೆ ಮತ್ತು ಛಾಯಾಗ್ರಹಣವನ್ನು ಶೇಖರ್ ಚಂದ್ರು ನಿರ್ವಹಿಸಿದ್ದಾರೆ. ಬಚ್ಚನ್ ನಿರ್ದೇಶಿಸಿದವರು ಶಶಾಂಕ್, ಬರೆದವರು ಶಶಾಂಕ್, ನಿರ್ಮಿಸಿದವರು ಉದಯ್ ಕೆ. ಮೆಹ್ತಾ, ನಟಿಸಿದ್ದಾರೆ ಸುದೀಪ್, ಪಾರುಲ್ ಯಾದವ್, ಛಾಯಾಗ್ರಹಣ ಶೇಖರ್ ಚಂದ್ರ, ಸಂಪಾದಿಸಿದವರು ಶ್ರೀ ಕ್ರೇಜಿ ಮೈಂಡ್ಸ್, ಸಂಗೀತ ನೀಡಿದವರು ವಿ. ಹರಿಕೃಷ್ಣ, ನಿರ್ಮಾಣ ಕಂಪನಿ ಶ್ರೀ ವೆಂಕಟೇಶ್ವರ ಕೃಪಾ ಎಂಟರ್ಪ್ರೈಸಸ್. ಬಿಡುಗಡೆ ದಿನಾಂಕ ಏಪ್ರಿಲ್ 11, 2013. ದೇಶ ಭಾರತ, ಭಾಷೆ ಕನ್ನಡ. ಬಜೆಟ್ 10 ರಿಂದ 11 ಕೋಟಿ, ಬಾಕ್ಸ್ ಆಫೀಸ್ 20 ಕೋಟಿ. ಬಚ್ಚನ್ ಚಿತ್ರವು ಭಾರತದಲ್ಲಿ 11 ಏಪ್ರಿಲ್ 2003ರಂದು ಬಿಡುಗಡೆಯಾಯಿತು ಮತ್ತು ಮುಂಬೈ ಮತ್ತು ಜರ್ಮನಿ ಮತ್ತು ಆಸ್ಟ್ರೇಲಿಯಾದಂಥ ಇತರ ದೇಶಗಳಲ್ಲಿ ಬಿಡುಗಡೆಯಾಯಿತು. ಈ ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ಯಶಸ್ವಿಯಾಯಿತು. ಈ ಚಿತ್ರವನ್ನು 2005ರಲ್ಲಿ ತೆಲುಗು ಮತ್ತು ಹಿಂದಿಗೆ ಅದೇ ಹೆಸರಿನಲ್ಲಿ ಮತ್ತು ತಮಿಳಿನಲ್ಲಿ ಮುರುಟು ಕೈದಿ ಎಂಬ ಹೆಸರಿನಲ್ಲಿ ಡಬ್ ಮಾಡಲಾಯಿತು. ಈ ಚಿತ್ರದ ಮೂಲ ಕಥಾವಸ್ತುವನ್ನು 2009ರ ಬಾಂಗ್ಲಾದೇಶದ ಚಲನಚಿತ್ರ ಮೆಂಟಲ್ನಲ್ಲಿ ಬಳಸಲಾಯಿತು. ಪಾತ್ರವರ್ಗ: ಭರತ್ ಬಚ್ಚನ್ ಆಗಿ ಸುದೀಪ್, ಭರತ್ನ ಪ್ರೇಯಸಿ ಅಶ್ವಿನಿ ಪಾತ್ರದಲ್ಲಿ ಭಾವನಾ, ಅಶ್ವಿನಿಯ ತಂಗಿ ಅಂಜಲಿಯಾಗಿ ಪಾರುಲ್ ಯಾದವ್, ವಿಶೇಷ ಶಾಖೆಯ ತನಿಖಾ ಅಧಿಕಾರಿ ವಿಜಯಕುಮಾರ್ ಪಾತ್ರದಲ್ಲಿ ಜಗಪತಿ ಬಾಬು ಕಾಣಿಸಿಕೊಂಡಿದ್ದಾರೆ. ಲ್ಯಾಂಡ್ ಮಾಫಿಯಾ ಕ್ರೈಮ್ ಮುಖ್ಯಸ್ಥ ಜಯರಾಜ್ ಪಾತ್ರದಲ್ಲಿ ಪಿ. ರವಿಶಂಕರ್, ಮೋನಿಕಾ ಪಾತ್ರದಲ್ಲಿ ತುಲೀಪ್ ಜೋಶಿ, ಭರತ್ ತಂದೆಯಾಗಿ ಜೈ ಜಗದೀಶ್, ಭರತ್ ಅವರ ತಾಯಿಯಾಗಿ ಸುಧಾ ಬೆಳವಾಡಿ, ಡಾ. ಶ್ರೀನಿವಾಸ್ ಅಯ್ಯಂಗಾರ್ ಆಗಿ ನಾಸರ್, ಪ್ರದೀಪ್ ರಾವತ್ ಸಚಿವ ಮಧುಸೂದನ್, ಆಶೀಶ್ ವಿದ್ಯಾರ್ಥಿ, ಮಹೇಶ್ ದೇಶಪಾಂಡೆ ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ರಾಮನಾಥ್ ಆಗಿ ರಾಮಕೃಷ್ಣ, ಲಕ್ಷ್ಮಿ ಅಕ್ಕ, ಲಖನ್ ಆಗಿ ಶ್ರುತಿ, ಅಚ್ಯುತ್ ಕುಮಾರ್ ಲಕ್ಷ್ಮಿ ಅವರ ಪತಿ, ಆಭರಣ ಅಂಗಡಿ ಸಿಬ್ಬಂದಿಯಾಗಿ ಸಾಧು ಕೋಕಿಲ್, ಬ್ರೋಕರ್ ಪುಟ್ಟಸ್ವಾಮಿ ಪಾತ್ರದಲ್ಲಿ ಬುಲೆಟ್ ಪ್ರಕಾಶ್, ಸಹಾಯಕ ಸಿಸಿಬಿ ಅಧಿಕಾರಿಯಾಗಿ ಅರುಣ್ ಸಾಗರ್, ಜಯರಾಜ್ ಅವರ ಸಹಾಯಕನಾಗಿ ಮೋಹನ್ ಜುನೇಜಾ. ಬಿಡುಗಡೆ: ಈ ಚಿತ್ರವು ಏಪ್ರಿಲ್ 11, 2003ರಂದು ಭಾರತದ 190ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು. ಈ ಚಿತ್ರವು ಏಪ್ರಿಲ್ 18, 2003ರಂದು ದುಬೈ ಮತ್ತು ಇತರ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಬಿಡುಗಡೆಯಾಯಿತು ಮತ್ತು ಜರ್ಮನಿ ಮತ್ತು ಆಸ್ಟ್ರೇಲಿಯಾದಲ್ಲೂ ಬಿಡುಗಡೆಯಾಯಿತು. ತೆಲುಗು ಡಬ್ಬಿಂಗ್ ಆವೃತ್ತಿಯು ಮೇ 17, 2004ರಂದು 300ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು. ಬಚ್ಚನ್ ಕನ್ನಡ ಚಲನಚಿತ್ರದ ವಿಮರ್ಶೆದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಮಾತು ಸಿಗೋಣ.